ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಫ್ರೈಡೇ ಮತ್ತು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ಇದು ಶುಕ್ರವಾರ ಬೆಳಗ್ಗೆ ನಾನು ಇಲ್ಲಿ ತಿಂಡಿಗೆ ಅಂತ ಹೇಳಿಬಿಟ್ಟು ಬೇಳೆ ಸಾರು ಮತ್ತು ಇಡ್ಲಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಬೇಳೆ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ 2 ಈರುಳ್ಳಿ ಮತ್ತು 3 ಟೊಮೊಟೊ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ತಗೊಳ್ತಾ ಇದ್ದೀನಿ. ಒಂದು 8 ಇರ್ಬೋದು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತೀನಿ. ಒಟ್ಟಿಗೆ ನಾನು ಬೇಯೋದಕ್ಕೆ ಹಾಕ್ಕೊಳ್ತೀನಿ. ಬೇಳೆ ಜೊತೆ ಬೇಯೋದಕ್ಕೆ ಹಾಕ್ಕೊಂಡು ಒಂದು 3ರಿಂದ 4 ವಿಷಿಲಷ್ಟು ಬರ್ಸ್ಕೊತೀನಿ. ಅದಾದಮೇಲೆ ಬೇಳೆ ಮಸಿಯೋದು ಬರುತ್ತಲ್ಲ, ಅದನ್ನು ತೊಗೊಂಡು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತೀನಿ. ಹೇಗೆ ಅಂತ ಹೇಳ್ತೀನಿ ನೋಡಿ. ನಾನು ಮೊದಲಿಗೆ ಒಂದು ಕುಕ್ಕರಿಗೆ ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಟ್ ಮಾಡಿರೋ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಇಲ್ಲಿ ನಾನು 3ರಿಂದ 4 ವಿಷಿಲ್ನ ಕೂಗಿಸ್ಕೊತೀನಿ. ಸೊ ಬೇಳೆ ಎಲ್ಲ ಬೆಂದ ಮೇಲೆ ನೋಡಿ ಈ ಥರ ಇರುತ್ತೆ. ಚೆನ್ನಾಗಿ ಬೆಂದ್ಕೊಂಡಿದೆ. ಇದನ್ನು ಇವಾಗ ಮಸಿಯೋ ಕೋಲಲ್ಲಿ ಹಾಕಿ ಚೆನ್ನಾಗಿ ಮಸ್ತ್ ಬಿಡ್ತೀನಿ ಬೇಳೆನ. ಹಾಗೆಯೇ ಒಬ್ಬೊಬ್ಬರು ಒಂದೊಂದು ಥರ ಬೇಳೆ ಸಾಂಬಾರು ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ. ಕ್ವಿಕ್ಕಾಗಿ ಆಗುತ್ತೆ, ಬೇಗ ಆಗುತ್ತೆ ಮತ್ತು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಇಷ್ಟೇ. ಇದಾದಮೇಲೆ ನಾನು ಇಡ್ಲಿ ಕೂಡ ರೆಡಿಯಾಗಿದೆ. ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಇಲ್ಲಿ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ತುಪ್ಪ ಹಾಕ್ಕೊಂಡು ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಜೀರಿಗೆ ಇದೆಲ್ಲ ಹಾಕ್ಕೊಳ್ತೀನಿ. ಅದಾದಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ ಮುರಿದುಬಿಟ್ಟು. ಸೊ ಇದಕ್ಕೆ ನಾನು ಸ್ವಲ್ಪ ಫ್ರೈ ಆದಮೇಲೆ ಏನು ನಾನು ಬೇಯಿಸಿಟ್ಕೊಂಡಿದ್ದೆ ಬೇಳೆನ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಎಷ್ಟು ನೀರು ಬೇಕಷ್ಟು ಹಾಕ್ಕೊಂಡು 2ರಿಂದ 3 ಕುದಿ ಕುದ್ರೆ ಸಾಕು. ಬೇಳೆ ಸಾರು ರೆಡಿಯಾಗಿದೆ. ಸೊ ಇದನ್ನು ಹಾಗೆ ಕುದಿಯೋಕೆ ಬಿಟ್ಟು ನಾನು ಮುಚ್ಚಿಡ್ತೀನಿ ಅಷ್ಟೇ. ಅದಾದಮೇಲೆ ಇಡ್ಲಿ ತೆಗೆದಾಕೋತಾ ಇದ್ದೀನಿ ನಾನು ಬೌಲ್ಗೆ. ಸೊ ಈಗ ಹರ್ಷಿತಾ ನಾನು ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ಇಡ್ಲಿ ಬೇಳೆ ಸಾರನ್ನ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಪಾತ್ರೆ ತೊಳೆದು ಮನೆ ಒರೆಸಿ ಅಷ್ಟರಲ್ಲಿ ನಮ್ಮಮ್ಮನೂ ಬಂದರು. ಅವಳಿಗೆ ಹರ್ಷಿಗೆ ಸ್ನಾನ ಮಾಡಿಸಿ ಆದಮೇಲೆ ರಾಕಿಗೆ ಕೂಡ ಸ್ನಾನ ಮಾಡಿಸಿದೆ. ಎಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಅದನ್ನು ನಮ್ಮಮ್ಮಂಗೆ ಹಾಕೊಂಡು ಕೊಟ್ಟೆ. ನಾವು ತಿಂದ್ವಿ. ಅದಾದಮೇಲೆ ಹರ್ಷಿತಾ ಕ್ರಾಫ್ಟ್ ವರ್ಕ್ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡು ಮನೆಯೆಲ್ಲ ಗಲೀಜು ಮಾಡಿಕ್ಕದ್ಲು. ಸೊ ನೋಡಿ ಎಷ್ಟು ರಂಪ ಮಾಡಿದ್ದಾಳೆ. ಇದೆಲ್ಲ ಆದಮೇಲೆ ನಮ್ಮಮ್ಮ ಮಲ್ಲೇಶ್ವರಂಗೆ ಹೋಗಿದ್ದರು. ನನಗಲ್ಲಿ ಆಶಾ ಸ್ವೀಟ್ಸಲ್ಲಿ ಬಾದಾಮ್ ಹಾಲು ಮತ್ತು ರಸಮಲಾಯಿ ಅಂದರೆ ತುಂಬ ಇಷ್ಟ. ತೊಗೊಂಬರೋಕೆ ಹೇಳಿದ್ದೆ, ತಂದು ಕೊಟ್ಟರು. ತಿಂದು ಕುಡಿದು ಊಟ ಮುಗಿಸಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ಸೊ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಡೇ ವ್ಲಾಗ್. ಇದು ಸ್ಯಾಟರ್ಡೇ ವ್ಲಾಗು. ನಾವು ಚಿಕ್ಕಮಂಗ್ಳೂರಿಗೆ ಹೋಗಬೇಕಿತ್ತು, ರೆಡಿಯಾಗಿ ಹೊರಟಿದ್ದೀವಿ. ಸೊ ನಾವು ಮನೆ ಬಿಟ್ಟಿದ್ದೆ ಆಲ್ರೆಡಿ 3:30, 4 o'clock ಆಗಿತ್ತು. ಸೊ ಬಿಟ್ಟಿದ್ದು ಲೇಟ್ ಆಯಿತು. ಹಂಗೂ ಹೊರಟ್ವಿ. ಫುಲ್ ಮಳೆ. ದಸರಾ ಹಾಲಿಡೇಸ್ 1 ವೀಕ್ ಇತ್ತು. ಸರಿ ಅಂತ ಚಿಕ್ಕಮಂಗ್ಳೂರಿಗೆ ಹೊರಟ್ವಿ. ನಾನು, ಅಮ್ಮಿ, ಅಪ್ಪು 3 ಜನ ಹೊರಟಿದ್ದೀವಿ. ನಮ್ಮ ಅಕ್ಕ ಕೃಷ್ಣ ಬೇಕು ಅಂತ ಹೇಳಿದ್ಲು. ಸೊ ಇಲ್ಲಿ ಬಂದು ಕೃಷ್ಣನ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು, ನಮ್ಮನೇಲಿರೋ ಕೃಷ್ಣನ ಕೂಡ ನಾನು ಇಲ್ಲೇ ತೊಗೊಂಡಿದ್ದು. ಸೊ ಅಕ್ಕನೂ ಕೇಳಿದ್ಲು, ಅವಳಿಗೊಂದು ರಾಧಾಕೃಷ್ಣ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇದ್ವಿ. ಆಮೇಲೆ ನಮ್ಮ ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ವಿ. ಅವಳೊಂದು ಸೆಲೆಕ್ಟ್ ಮಾಡ್ಕೊಂಡ್ಲು. ಅದನ್ನು ಕೂಡ ತಗೊಂಡು ಮತ್ತೆ ಹೊರಟ್ವಿ. ಫುಲ್ ಮಳೆ. ಎಷ್ಟು ಮಳೆ ಅಂದರೆ ಮಳೆ ನಿಲ್ತಾನೆ ಇರಲಿಲ್ಲ, ಸಣ್ಣಗೆ ಬರ್ತಾನೆ ಇತ್ತು. ಸೊ ನಾವಿಲ್ಲೊಂದು ಹತ್ರ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಜೊತೆಗೆ ಮಳೆಗೆ ಚಾಟ್ಸ್ ಕೂಡ ತಿನ್ಬೇಕು ಅನ್ನಿಸ್ತು. ನೂಡಲ್ಸು ಮತ್ತು ಗೋಬಿ ತಗೊಂಡು ಕಾಫಿನೂ ಕುಡಿದು ಒಂಥರ ವೆದರ್ಗೆ ತುಂಬ ಚೆನ್ನಾಗಿತ್ತು, ಚಿಲ್ಲಾಗಿ. ಆಮೇಲೆ ನೋಡಿದ್ರೆ ಏನೂ ಕಾಣಿಸ್ತಾ ಇರಲಿಲ್ಲ. ಕಾರೊಳಗಡೆ ಕೂತ್ಕೊಂಡಿದ್ದು ನೋಡ್ತಾ ಇದ್ರೆ ಫುಲ್ ಮಂಜಾಗ್ಬಿಟ್ಟಿತ್ತು ಫುಲ್ಲೂ.
ಸೊ ಅಷ್ಟು ಮಳೆ ಫುಲ್ಲು. ಅದಾದಮೇಲೆ ತಿಂದು ಕುಡಿದು ಮತ್ತೆ ಹೊರಟಾದ್ಮೇಲೆ ಬೇಲೂರಿಗೆ ಬಂದಾದಮೇಲೆ ಇಲ್ಲೊಂದು ಕಡೆ ಎಳ್ಳಿಕಾಯಿ ಜ್ಯೂಸ್ ಮಾಡ್ತಾರಂತೆ, ಚೆನ್ನಾಗಿರುತ್ತೆ. ಬಂದಾಗೆಲ್ಲ ಕುಡಿತೀವಿ ಈ ಸೈಡ್ ಬಂದಾಗ. ಹಾಗೆ ಎಳ್ಳಿಕಾಯಿ ಜ್ಯೂಸನ್ನ ಕೂಡ ಕುಡಿದ್ವಿ. ಎಲ್ಲ ಕುಡಿದು ನಾವು ಮಳೆ ಅಲ್ವಾ, ಸೊ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಹೋದ್ವಿ. ನೋಡಿದ್ರೆ ಹೋಗೋ ಅಷ್ಟರಲ್ಲಿ 10 ಗಂಟೆ ಆಯಿತು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ. ಸರಿ ಓಕೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಮನೆಗೆ ಹೋಗೋ ತನಕನೂ ಮಳೆ ನಿಂತಿಲ್ಲ. ಬೆಂಗಳೂರಿಂದ ಮಂಗಳೂರು ತನಕನೂ ಮಳೆ ಬಂದಿದೆ. ಸೊ ಬಂದು ಸುಸ್ತಾಗೋಯ್ತು, ತುಂಬ ಜರ್ನಿ ಮಾಡೋ ಒಂಥರ ಆಗೋಯ್ತು. ಬಂದ ತಕ್ಷಣ ನಮ್ಮ ಅಕ್ಕ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕೊಟ್ಲು. ಕಾಫಿ ಕುಡಿದ್ವಿ. Karki, I love you. Uploading. ಹಂಗೆ ಡೀಸೆಂಟ್ ಆಗಿ ಬರೋದು. ದೊಡಮ್ಮ ಅಲ್ವಾ, ಚೆನ್ನಾಗಿತ್ತು ಕಿವಿ. ನನ್ನ ಹತ್ರ ಒದೆ ತಿಂತಾನೆ ಅವನೇ. ಇದೊಂದು ಯಾವ ಕಡೆ ಈ ಕಡೆ ಇವ್ ನನ್ ಮಗ ಏನೋ ತಂದ್ಕೊಡ್ಲಿಲ್ಲ. ನಮ್ಮಮ್ಮ ಬಂದಿರೋದಕ್ಕೆ ಟಾಮುಗೆಲ್ಲ ಒಂಥರ ಖುಷಿ. ಅವನು ನೋಡಿದ್ರೆ ಇವನಿಗೆ ಹೊಟ್ಟೆ ಕಿಚ್ಚು, ಇವನ್ನ ಮಾತಾಡ್ಸಿದ್ರೆ ಅವನಿಗೆ ಹೊಟ್ಟೆ ಕಿಚ್ಚು. ಇಬ್ರು ನಮ್ಮ ರಾಕಿಗೆ ಬಲೆ ಹೊಟ್ಟೆ ಕಿಚ್ಚು, ಅವನ್ನ ಮಾತ್ರ ಮಾತಾಡಿಸ್ತವ್ರೆ ಅಂತ ಸಖತ್ ಬಗ್ಳುತ್ತಾ ಇದ್ದ. ನೋಡಿ ಇವನು ನಮ್ಮ ಅಮ್ಮನ ಬಿಟ್ಟು ಅಲ್ಲಾಡ್ತಾ ಇಲ್ಲ ಟಾಮು. ಅದಾದಮೇಲೆ ರಾಕಿನ ಮಳೆಯಲ್ಲೇ ಸುಸು ಕರ್ಕೊಬಂದಿದ್ದಾಯಿತು ಟೆರೆಸ್ ಮೇಲೇ. ಎಲ್ಲ ಮುಗಿಸ್ಕೊಂಡು ಬೇಳೆ ಸಾರು ಅನ್ನ ಹಪ್ಳ ಮಾಡಿದ್ಲು ನಮ್ಮ ಅಕ್ಕ. ಊಟ ಕೂಡ ಮಾಡಿದ್ವಿ. ಊಟ ಆದಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್, ಅಂದರೆ 2 ಡೇಸ್ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಾರಿ ಮಗ ಆಫ್ ಎಲ್ಲ ಕ್ಯಾಮ್ರಾ ಆಫ್ ಲೈಟ್ ಆಫ್.